ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ವಲ್ಪ ಫ್ಯಾಮಿಲಿ ಎಮರ್ಜೆನ್ಸಿ ಇದೆ, ಅದಕ್ಕೋಸ್ಕರ ವಿಡಿಯೋನ ಬೇಗ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಯಾಕೆ ಈ ಟೈಮಲ್ಲಿ ಇದೇ ರೀತಿ ಆಗ್ತಾ ಇದೆ ಅಂತ. ಏನೇ ಆಗಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇದಾಗಿ ಏಜ್ ಸ್ಟೈಲ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ಗೊತ್ತಿರಬಹುದು ಏಜ್ ಸ್ಟೈಲ್ ಅವರ ಕುರಿತಾಗಿ ಡಬ್ಲ್ಯೂ ಕಂಪನಿಯಲ್ಲಿ ನಮಗೆ ಏನೇನು ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಏಜ್ ಸ್ಟೈಲ್ ಆಗಿ ಟ್ರಿಪಲ್ ಎಚ್ ಅವರ ನಡುವೆ ಒಂದು ಬಿಗ್ ಕಾಂಟ್ರವರ್ಸಿನೇ ಆಗ್ತಾ ಇದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಇವನ್ ಮಂಡ್ಯ ನೈಟ್ ಅಲ್ಲೂ ಕೂಡ ನಮ್ಮ ಏಜ್ ಸ್ಟೈಲ್ ಅವರು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ನಾನು ಈ ಒಂದು ಕಂಪನಿಯಲ್ಲಿ ಇರೋದು ಯಾರೋ ಒಬ್ಬರಿಗೆ ಇಷ್ಟ ಇಲ್ಲ, ಅಂಡ್ ನನ್ನನ್ನ ಈ ಒಂದು ಕಂಪನಿ ತೆಗೆದಾಕಿ ಒಂಟಿಯಾಗಿ ಮಾಡೋದಕ್ಕೆ ಯಾರೋ ಒಬ್ರು ತುಂಬಾನೇ ಕಾಯ್ತಾ ಇದ್ದಾರೆ ಅಂತ ಮಂಡ್ಯ ನೈಟ್ರೋ ಕಮರ್ಷಿಯಲ್ ಬ್ರೇಕ್ ಅಲ್ಲಿ ನಮ್ಮ ಏಜ್ ಸ್ಟೈಲ್ ಅವರು ಒಂದು ಪೈಪ್ ಬಾಂಬ್ ಪ್ರೋಮೋನು ಕೂಡ ಕಟ್ ಮಾಡ್ತಾರೆ. ಅಂಡ್ ಈಗ ಆ ಒಂದು ಪ್ರೋಮೋನ ಡಬ್ಲ್ಯೂ ಅವರು ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅಂಡ್ ಇದಾದ್ಮೇಲೆ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಗುತ್ತೆ. ಇದೆಲ್ಲದೂ ಕೂಡ ಒಂದು ಸ್ಟೋರಿ ಲೈನ್ ನ ಭಾಗ ಅಂತ. ನಿಮಗೆ ಗೊತ್ತಿರಬಹುದು ಏಜ್ ಸ್ಟೈಲ್ ಅವರ ರಿಟೈರ್ಮೆಂಟ್ ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಡಬ್ಲ್ಯೂ ಅವರು ಈ ರೀತಿ ಏಜ್ ಸ್ಟೈಲ್ ಅವರ ರಿಟೈರ್ಮೆಂಟ್ ನ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಅಂದ್ರೆ ಡಬ್ಲ್ಯೂ ಅವರು ಖುದ್ದಾಗಿ ಏಜ್ ಸ್ಟೈಲ್ ಅವರನ್ನ ಕಂಪನಿಯಿಂದ ಹೊರಗಡೆ ಹಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತಕ್ಕಂತಹ ಸ್ಟೋರಿ ಲೈನ್ ನ ತಗೊಂಡು ಬಂದು ಅದರಿಂದ ಏಜ್ ಸ್ಟೈಲ್ ಅವರು ಪ್ರೂವ್ ಮಾಡ್ಕೋಬೇಕು ತನ್ನನ್ನು ತಾನು ಅನ್ನೋ ಒಂದು ರೀತಿಯ ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ನಿಜವಾಗ್ಲೂ ಸ್ವಲ್ಪ ಡೌಟ್ ಇತ್ತು ನನಗೂ ಕೂಡ ಆ ಒಂದು ಪ್ರೋಮೋ ಯೂಟ್ಯೂಬ್ ಅಲ್ಲಿ ಬೆಳಿಗ್ಗೆನೆ ಅಪ್ಲೋಡ್ ಆದಾಗ. ಬಟ್ ಈಗ ನಮ್ಮ ಡೇವ್ ಮೆಲ್ಸನ್ ಅವರು ಕೂಡ ಈ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ವರ್ಕ್ ಆಗಿದ್ರೆ ಇನ್ನೂ ಕೂಡ ಅದ್ಭುತವಾಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರೆಸ್ಸಲ್ ಪಲೂಸಾ ಬಗ್ಗೆ. ನಿಮಗೆ ಗೊತ್ತಿರಬಹುದು ರೆಸ್ಸಲ್ ಪಲೂಸಾ ಮ್ಯಾಚ್ ಕಾರ್ಡ್ ಕೂಡ ಈಗಾಗಲೇ ಸೆಟ್ ಆಗಿದೆ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ರೀಸೆಂಟ್ ಆಗಿ ಪ್ಯಾಟ್ ಮೆಕಫಿ ಶೋಗೆ ಬರ್ತಾರೆ. ಒಂದು ಸ್ಪಾಯ್ಲರ್ ಕೂಡ ತಿಳಿಸಿದ್ದಾರೆ. ಆ ಒಂದು ಸ್ಪಾಯ್ಲರ್ ಏನಪ್ಪಾ ಅಂದ್ರೆ, ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ನಮಗೆ ರೆಸ್ಸಲ್ ಪಲೂಸಾದಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ. ನೆನ್ನೆ ಸಂಜೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಮೊದಲನೇದಾಗಿ ಡಬ್ಲ್ಯೂ ಅವರು ಡ್ರೂ ಮ್ಯಾಕೆಂಟೈರ್ ಆಗಿ ರ್ಯಾಂಡಿ ಆರ್ಟನ್ ಅವರ ಮ್ಯಾಚ್ ನ ರೆಸ್ಸಲ್ ಪಲೂಸಾಗೆ ಪ್ಲಾನ್ ಮಾಡಿದ್ರು. ಬಟ್ ಸಡನ್ ಆಗಿ ಆ ಒಂದು ಮ್ಯಾಚ್ ನ ಸ್ಮ್ಯಾಕ್ ಡೌನ್ ಗೆ ಪುಷ್ ಮಾಡ್ತಾರೆ. ಆಗ್ಲೇ ನಾನು ನಿಮಗೆ ತಿಳಿಸಿದ್ದೆ, ಪ್ರಾಬಬ್ಲಿ ಕೋಡಿ ರೋಡ್ಸ್ ಅವರು ರೆಸ್ಸಲ್ ಪಲೂಸಾಗೆ ಬರ್ತೀನಿ ಅಂದಿರಬಹುದು. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಒರಿಜಿನಲ್ ಆಗಿ ಡ್ರೂ ಮ್ಯಾಕೆಂಟೈರ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ರೆಸ್ಸಲ್ ಪಲೂಸಾದಲ್ಲಿ ಬುಕ್ ಮಾಡೋದಕ್ಕೆ ರ್ಯಾಂಡಿ ಆರ್ಟನ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ನ ಸ್ಮ್ಯಾಕ್ ಡೌನ್ ಗೆ ಫಿಕ್ಸ್ ಮಾಡಿದೆ ಅಂತ. ಏನೇ ಆಗ್ಲಿ ಗೈಸ್, ಈಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಆಗಿದೆ. ನಮ್ಮ ಕೋಡಿ ರೋಡ್ಸ್ ಅವರು ನಮಗೆ ರೆಸ್ಸಲ್ ಪಲೂಸಾದಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇಕೋಬ್ ಫಾಟೋ ಅವರ ಬಗ್ಗೆ. ಜೇಕೋಬ್ ಫಾಟೋ ಅವರ ಹೈಪ್ ನಿಜವಾಗ್ಲೂ ಕೂಡ ಮುಗ್ದೋಗಿದೆಯಾ? ಡಬ್ಲ್ಯೂ ಫ್ಯಾನ್ಸ್ ಗಳು ಜೇಕೋಬ್ ಫಾಟೋ ಅವರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ವಾ ಅಂತ ಪ್ರಶ್ನೆಗಳು ಇಂಟರ್ನೆಟ್ ಅಲ್ಲಿ ತುಂಬಾನೇ ಓಡಾಡ್ತಾ ಇದೆ. ನೀವು ಕೂಡ ಗಮನಿಸಿರಬಹುದು, ಇತ್ತೀಚೆಗೆ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ಜೇಕೋಬ್ ಫಾಟೋ ಅವರು ನೋಡೋದಕ್ಕೇನೆ ಸಿಗ್ತಾ ಇಲ್ಲ. ನಿಜವಾಗ್ಲೂ ಅವರು ಇದಾರೆ ಅನ್ನೋದನ್ನೇ ಮರ್ತಿದೀವಿ. ನಿಜವಾಗ್ಲೂ ಜೇಕೋಬ್ ಫಾಟೋ ಅವರು ಹೀಲ್ ಆಗಿದ್ದಾಗ ಅಷ್ಟೇ ಅದ್ಭುತವಾದ ಬುಕ್ಕಿಂಗು ಅವರಿಗೆ ಸಿಗ್ತಾ ಇತ್ತು. ಬಟ್ ಯಾವಾಗ ನಮ್ಮ ಜೇಕೋಬ್ ಫಾಟೋ ಅವರ ಫೇಸ್ ಟರ್ನ್ ನಮಗೆ ನೋಡೋದಕ್ಕೆ ಸಿಕ್ತೋ, ಅಂಡ್ ಯಾವಾಗ ನಮ್ಮ ಜೇಕೋಬ್ ಫಾಟೋ ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಸೋತೋದ್ರು, ಅಲ್ಲಿಂದ ಅವರ ಹೈಪ್ ಖಂಡಿತವಾಗ್ಲೂ ಕೂಡ ಡೌನ್ ಆಗಿದೆ. ಅಂಡ್ ಈಗ ಗೊತ್ತಿಲ್ಲ, ಡಬ್ಲ್ಯೂ ಬಳಿ ಯಾವುದೇ ರೀತಿಯ ಪ್ಲಾನ್ಸ್ ಇಲ್ಲ ಅನ್ಕೋತೀನಿ ನಮ್ಮ ಜೇಕೋಬ್ ಫಾಟೋ ಅವ್ರಿಗೋಸ್ಕರ. ಅಂಡ್ ಅದಕ್ಕೋಸ್ಕರ ಅವ್ರನ್ನ ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ಬುಕ್ ಮಾಡ್ತಾ ಇಲ್ಲ. ನಿಜವಾಗ್ಲೂ ಪ್ರತಿ ಬಾರಿನೂ ಕೂಡ ಇದೇ ರೀತಿ ಆಗುತ್ತೆ. ಡಬ್ಲ್ಯೂ ಅವರು ಮಾನ್ಸ್ಟರಸ್ ಹೀಲ್ ನ ಫೇಸ್ ಸೂಪರ್ ಸ್ಟಾರ್ ಆಗಿ ಕನ್ವರ್ಟ್ ಏನೋ ಮಾಡ್ತಾರೆ. ಬಟ್ ಕನ್ವರ್ಟ್ ಮಾಡಿದ್ಮೇಲೆ ಮುಂದೆ ಕತೆ ಏನು ಅನ್ನೋದೇ ಅವರಿಗೆ ಗೊತ್ತಾಗೋದಿಲ್ಲ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫೇಸ್ ಜೇ ಉಸೋ ಬಗ್ಗೆ. ನಮ್ಮ ಜೇ ಉಸೋ ಅವರ ಹೀಲ್ ಟರ್ನ್ ಏನಾದರೂ ನಮಗೆ ನೋಡೋದಕ್ಕೆ ಸಿಗ್ತಾ? ಡಬ್ಲ್ಯೂ ಅವರು ಜೇ ಉಸೋ ಅವರ ಹೀಲ್ ಟರ್ನ್ ಮಾಡಿ ಒಂದು ಬಿಗ್ ಚೇಂಜ್ ನ ನಮಗೆ ತಗೊಂಡ್ ಬಂದು ಕೊಡ್ತಾ ಇದೆಯಾ ಅಂತ ಫ್ಯಾನ್ಸ್ ಗಳು ಮಾತಾಡ್ಕೊತಾ ಇದ್ದಾರೆ. ಅಷ್ಟೇ ಅಲ್ಲ, ನಿಮಗೆ ಗೊತ್ತಿರಬಹುದು, ನಿನ್ನೆ ಮಂಡ್ಯ ನೈಟ್ ಅಲ್ಲಿ ನಮ್ಮ ಜೇ ಉಸೋ ಅವರು ಶಾಕಿಂಗ್ಲಿ ಎಲಿನೈಟ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರಿಗೆ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅಲ್ಲಿಂದಾನೇ ಈ ಒಂದು ಪ್ರಶ್ನೆ ಉದ್ಭವ ಆಗಿರೋದು. ನಿಮಗೆ ಗೊತ್ತಿರಬಹುದು, ಮಂಡ್ಯ ನೈಟ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೊಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ ಜಿಮ್ಮಿ ಉಸೋ ಹಾಗೆ ಜೇ ಉಸೋ ನಡುವೆ. ಅಂಡ್ ಅಲ್ಲಿ ನಮ್ಮ ಜಿಮ್ಮಿ ಉಸೋ ಅವರು ಜೇ ಉಸೋನ ಕೇಳ್ತಾರೆ, ನಾವಿವತ್ತು ಎಲಿನೈಟ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಅವರ ಕಾರ್ನರ್ ಅಲ್ಲಿ ಇರಬೇಕು ಅಂತ. ಅಂಡ್ ಆಗ ನಮ್ಮ ಜೇ ಉಸೋ ಅವರು ಹೇಳ್ತಾರೆ, ನಾನೇನಾದ್ರೂ ಅವನ ಕಾರ್ನರ್ ಅಲ್ಲಿ ಇದ್ರೆ ನನಗೇನ್ ಸಿಗುತ್ತೆ? ನನಗೇನಾದ್ರೂ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಮತ್ತೊಮ್ಮೆ ಸಿಗುತ್ತಾ? ನಾನಿಲ್ಲಿ ಯಾರ ಕಾರ್ನರ್ ಅಲ್ಲೂ ಕೂಡ ಇರೋದಿಲ್ಲ, ಅಂಡ್ ಯಾರಿಗೂ ಕೂಡ ಹೆಲ್ಪ್ ಮಾಡೋದಕ್ಕೆ ನಾನು ಬಂದಿಲ್ಲ ಅಂತ ನಮ್ಮ ಜೇ ಉಸೋ ಅವರು ಹೇಳಿದಾಗ, ನಮ್ಮ ಜಿಮ್ಮಿ ಉಸೋ ಅವರು ಹೇಳ್ತಾರೆ, ನೀನು ಜೇ ತರ ಮಾತಾಡ್ತಾ ಇಲ್ಲ, ಬದಲಿಗೆ ನೀನು ರೋಮನ್ ರೀತಿ ಮಾತಾಡ್ತಿದ್ಯಾ ಅಂತ. ಅಂಡ್ ಆಗ ನಮ್ಮ ಜೇ ಉಸೋ ಅವರು ಹೇಳ್ತಾರೆ, ಹೌದು, ನನಗೂ ಕೂಡ ಅದೇ ರೀತಿ ಅನ್ಸುತ್ತೆ, ಯಾಕಂದ್ರೆ ಜೇ ಉಸೋ ಆಗಿ ಇದ್ದು ನನಗೆ ಏನು ಕೂಡ ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಇದಾದ್ಮೇಲೆ ಮಂಡ್ಯ ನೈಟ್ ಎಂಡಿಂಗ್ ಅಲ್ಲಿ ಎಲಿನೈಟ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಸೊ ಜೇ ಉಸೋ ಅವರ ಒಂದು ಮಿನಿ ಹೀಲ್ ಟರ್ನ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅಷ್ಟೇ ಅಲ್ಲ, ನಮ್ಮ ಜೇ ಉಸೋ ಅವರು ರೋಮನ್ ರೈನ್ಸ್ ಅವರು ಹೇಳ್ಕೊಟ್ಟಂತೆ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಬಹುದು, ರೋಮನ್ ರೈನ್ಸ್ ಹಾಗೆ ಜೇ ಉಸೋ ಅವರ ನಡುವೆ ನಮಗೆ ರೀಸೆಂಟ್ ಆಗಿ ಒಂದು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಕ್ಕಿರುತ್ತೆ. ಅಂಡ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಜೇ ಉಸೋ ನಿನಗೆ ಏನಾಗಿದೆ?
ಇದೆ, ನೀನ್ ಯಾಕೆ ಎಲ್ಲರಿಗೂ ಕೂಡ ಹೆಲ್ಪ್ ಮಾಡ್ಕೊಂಡು ತಿರುಗಾಡ್ತಾ ಇದೀಯಾ? ಮೊದಲು CM ಪಂಕಿಗೆ ಹೆಲ್ಪ್ ಮಾಡೋದನ್ನ ಬಿಡು, ನಿನ್ ಬಗ್ಗೆ ನೀನು ಕಾನ್ಸಂಟ್ರೇಟ್ ಮಾಡು. ನಿಜವಾಗ್ಲೂ ನೀನು ಚಾಂಪಿಯನ್ಶಿಪ್ ನ ಗೆದ್ದಾಗ ನನಗೆ ತುಂಬಾನೇ ಖುಷಿ ಇತ್ತು, ಬಟ್ ಈಗ ನೀನು ಏನ್ ಮಾಡ್ತಾ ಇದೀಯಾ? ನನ್ನ ಫ್ಯಾಮಿಲಿ ಹೇಗೆ ಇದ್ರು ಕೂಡ ಟಾಪ್ ಅಲ್ಲಿ ಇರಬೇಕು ಅಂತ ನಮ್ಮ ರೋಮನ್ ರೈನ್ಸ್ ಅವರು ಜೇ ಉಸೋಗೆ ಬುದ್ಧಿ ಹೇಳಿರ್ತಾರೆ. ಅಂಡ್ ಆ ಒಂದು ಬುದ್ಧಿನ ನಮ್ಮ ಜೇ ಉಸೋ ಅವರು ಈಗ ತಗೋತಾ ಇದ್ದಾರೆ ಅಂತ ಅನ್ಕೋತೀನಿ. ಸೊ ರೋಮನ್ ರೈನ್ಸ್ ಅವರ ರೀತಿ ಕ್ಯಾರೆಕ್ಟರ್ ಇಲ್ಲಿ ನಮಗೆ ಜೇ ಉಸೋ ಅವರ ಕ್ಯಾರೆಕ್ಟರ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂದ್ರೆ ಆ ಲೆವೆಲ್ ನ ಕ್ಯಾರೆಕ್ಟರ್ ಅಲ್ಲ, ಬಟ್ ಮಿನಿ ಹೀಲ್ ಕ್ಯಾರೆಕ್ಟರ್ ನಮ್ಮ ಜೇ ಉಸೋ ಅವ್ರಿಗೋಸ್ಕರ WWE ಅವರು ತಗೊಂಡ್ ಬರ್ಬೋದು. ನಿಜವಾಗ್ಲೂ ಬಿಗ್ಗೆಸ್ಟ್ ಚೇಂಜ್ ಆಗುತ್ತೆ ಈ ರೀತಿ ಅವ್ರು ಏನಾದ್ರು ತಗೊಂಡ್ ಬಂದ್ರೆ, ಯಾಕಂದ್ರೆ ಈಗ ನಮ್ಮ ಜೇ ಉಸೋ ಅವರು ಟಾಪ್ ಬೇಬಿ ಫೇಸ್ ಆಗಿದ್ದಾರೆ. ಸೊ ಈ ಒಂದು ಟೈಮ್ ಅಲ್ಲಿ ಅವ್ರನ್ನ ಹೀಲ್ ಟರ್ನ್ ಆಗಿ ಕನ್ವರ್ಟ್ ಮಾಡೋದು ನಿಜವಾಗ್ಲೂ WWE ಗೆ ಒಂದು ದೊಡ್ಡ ಚಾಲೆಂಜ್. ಕಾದ್ ನೋಡಬೇಕು WWE ಅವರು ಇದನ್ನ ಯಾವ ರೀತಿ ಮಾಡ್ತಾರೆ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.